ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಈಸಿಯಾಗಿ ಹೇಗೆ ಟ್ರೈನ್ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ನೀವು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಈಸಿಯಾಗಿ ಟ್ರೈನ್ ಮಾಡೋದಕ್ಕೆ ಈ ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಆಗಿರೋ ಅವಶ್ಯಕತೆ ಇಲ್ಲ. ಇದಕ್ಕಾಗಿ ನಿಮಗೆ ಏನೂ ಗೊತ್ತಿಲ್ಲದೇ ಇದ್ರೂ ಸರಿ, ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಪವರ್ ನಿಮಗೆ ಗೊತ್ತಾಗುತ್ತೆ, ಹಾಗೂ ಅಫರ್ಮೇಷನ್ಸ್ ಹೇಗೆ ಕೆಲಸ ಮಾಡ್ತವೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಸಬ್ಕಾನ್ಸಿಯಸ್ ಮೈಂಡ್ ಎಷ್ಟು ಶಕ್ತಿವಂತವಾದದ್ದು ಅಂತ ತಿಳಿದುಕೊಳ್ಳೋಣ. ನಿಮಗೆ ಯಾವತ್ತಾದ್ರೂ ಹೀಗೆ ನಡೆದಿದೆಯಾ? ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಿಮಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆ ಕೆಲಸ ನೀವು ಊರಿಗೆ ಹೋಗೋದು ಆಗಿರಬಹುದು, ಅಥವಾ ಟ್ರೈನ್ಗೆ ಬೇಗ ಹೋಗೋದಾಗಿರ್ಬೋದು, ಇಲ್ಲಾಂದ್ರೆ ಫ್ಲೈಟ್ಗೆ ಹೋಗೋದಿರ್ಬೋದು, ಇಲ್ಲಾಂದ್ರೆ ಇನ್ನು ಏನಾದರೂ ಇಂಪಾರ್ಟೆಂಟ್ ಕೆಲಸ ಆಗಿರಬಹುದು. ನೀವು ನಾಳೆ ಬೆಳಗ್ಗೆ 3:30ಗೆ ನಿದ್ದೆಯಿಂದ ಎದ್ದೇಳಬೇಕು. ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಅಲಾರಾಮ್ನ ಸೆಟ್ ಮಾಡಿ ನಿದ್ದೆ ಮಾಡಿದ್ರೆ ಯಾವಾಗಲೂ ನಿಮಗೆ 6:30 ಇಲ್ಲಾಂದ್ರೆ 7:30ಗೆ ನಿದ್ದೆಯಿಂದ ಎದ್ದೇಳೋ ನೀವು ಅವತ್ತು 3:30ಗೆ ಅಲಾರಾಮ್ ಹೊಡೆಯೋ ಮುಂಚೆನೇ ಎದ್ದೇಳ್ತೀರಾ. ಅಲಾರಾಮ್ ಹೊಡೆಯೋದಕ್ಕೆ ಇನ್ನೂ ಒಂದು 5 ನಿಮಿಷ ಇದ್ದಾಗಲೇ ನಿಮಗೆ ಎಚ್ಚರ ಆಗುತ್ತೆ. ಹಾಗಿದ್ರೆ ಇದು ಹೇಗೆ ಆಯ್ತು ಅಂದ್ರೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಂದ್ರೆ ಅವಗಾಹನೆ ಇದ್ರೂ ಇಲ್ಲದೆ ಇದ್ರೂ ಬೆಳಿಗ್ಗೆ 3:30ಗೆ ನೀವು ಖಂಡಿತವಾಗ್ಲೂ ನಿದ್ದೆಯಿಂದ ಎದ್ದೇಳಬೇಕು. ಯಾಕಂದ್ರೆ ಆ ಟೈಮಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ನಿಮಗೆ ನೀವು ತುಂಬಾ ಬಲವಾಗಿ ಸಂಕಲ್ಪ ಮಾಡಿದ್ರಿ, ಅಲಾರಾಮ್ನ ಸೆಟ್ ಮಾಡಿ ನಿದ್ದೆ ಮಾಡಿದ್ರಿ ಅಂದ್ರೆ ಅದು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿ ಸ್ಟೋರ್ ಆಗುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ನಮಗೋಸ್ಕರ 24 ಗಂಟೆಗಳು ಕೆಲಸ ಮಾಡ್ತಾನೆ ಇರುತ್ತೆ. ನಮ್ಮ ಶರೀರದಲ್ಲಿರುವ ಅವಯವಗಳು ನಾವು ನಿದ್ದೆಯಲ್ಲಿ ಇದ್ರೂ ಕೂಡ ಅವು ಹೇಗೆ ಕೆಲಸ ಮಾಡ್ತಿರ್ತವೆ, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೂಡ ಅದೇ ವಿಧಾನವಾಗಿ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ರೀತಿಯ ಹಾನಿ ಆಗದಂತೆ ನಿತ್ಯವೂ ನಿಮಗೆ ಸಹಾಯ ಮಾಡ್ತಿರುತ್ತೆ. ನಿಮ್ಮನ್ನ ಕಣ್ಣಿಗೆ ರೆಪ್ಪೆಯ ರೀತಿ ಕಾವಲು ಕಾಯ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೇನೆ ಬೆಳಗ್ಗೆ 3:30 ಗಂಟೆಗೆ ಎದ್ದೇಳಬೇಕು ಅಂತ ನೀವು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಹೇಳಿ ಮಲ್ಕೊಂಡ್ರಿ ಅಂದ್ರೆ ನಿಮ್ಮ ಕೋರಿಕೆಯೇ ಅದಕ್ಕೆ ಆಜ್ಞೆ ಆಗಿರುವುದರಿಂದ, ನಿಮ್ಮನ್ನು ಸಮಯಕ್ಕೆ ಸೇರಿಸಬೇಕಾಗಿರೋದ್ರಿಂದ ನಿಮ್ಮನ್ನ ಸರಿಯಾಗಿ ಆ ಸಮಯಕ್ಕೆ ಎದ್ದೇಳೋ ರೀತಿ ಮಾಡುತ್ತೆ. ಈ ಒಂದು ಸಣ್ಣ ಉದಾಹರಣೆ ಸಾಕಲ್ವೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಹೇಳೋಕೆ. ಅದಕ್ಕೇನೆ ಅಫರ್ಮೇಷನ್ಸ್ ನ ಮಲ್ಕೊಳ್ಳುವಾಗ ಹೇಳಿ ಮಲ್ಕೋಬೇಕು ಅಂತ ಹೇಳ್ತಾರೆ. ಅಫರ್ಮೇಷನ್ಸ್ ನ ಪದೇ ಪದೇ ಹೇಳ್ತಾ ಮಲ್ಕೊಂಡ್ರೆ ಇದಕ್ಕಾಗಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಅಫರ್ಮೇಷನ್ಸ್ಗೆ ತಕ್ಕ ಪರಿಸ್ಥಿತಿಗಳು, ಪರಿಸರ ಹಾಗೂ ಮನುಷ್ಯರನ್ನ ಪ್ರಭಾವಿತವಾಗಿ ಮಾಡುತ್ತೆ. ಆವಾಗ ನೀವು ಕೋರಿಕೊಂಡಿದ್ದನ್ನ ನೀವು ಪಡೆದುಕೊಳ್ತೀರಾ. ಇದೇ ವಿಧಾನವಾಗಿ ನಿಮಗಿರುವ ಟಾರ್ಗೆಟ್ಸ್ನ, ಡ್ರೀಮ್ಸ್ನ ಹಾಗೂ ನಿಮ್ಮ ಕೋರಿಕೆ ಏನೇ ಇದ್ರೂ ಅವು ಯಾವಾಗ ಬೇಕು ಅಂತ ಇಯರ್, ಮಂತ್, ಡೇಟ್ನ ಪಕ್ಕ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಅಫರ್ಮೇಷನ್ಸ್ ರೂಪದಲ್ಲಿ ಹೇಳಿದ್ರೆ ಆ ಸಮಯಕ್ಕೆ ಅದು ನಿಜವಾಗೋ ರೀತಿ ಮಾಡುತ್ತೆ. ಇವಾಗ ನಿಮಗೆ ಸಬ್ಕಾನ್ಸಿಯಸ್ ಮೈಂಡ್ ಅಂದ್ರೆ ಒಂದು ಕ್ಲಾರಿಟಿ, ಒಂದು ನಂಬಿಕೆ, ಒಂದು ವಿಶ್ವಾಸ ಬಂದಿರುತ್ತೆ. ಇಷ್ಟು ಪವರ್ಫುಲ್ ಇರುವ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ನೀವು ಯಾವುದರಿಂದ ತುಂಬ್ತಿದ್ದೀರಾ? ನೆಗೆಟಿವ್ಸ್, ವರೀಸ್, ಭಯದಿಂದ, ಅಪನಂಬಿಕೆಗಳಿಂದ, ಇವುಗಳಿಂದನೇ ತುಂಬ್ತಿದ್ದೀರಾ. ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನನ್ನ ಸೇರಿಸಿದ್ರೆ ಅದೇ ನಿಜವಾಗಿ ನಡೀತವೆ. ನಿಮ್ಮ ಲೈಫ್ ಅಲ್ಲಿ ಒಳ್ಳೆಯ ವಿಷಯಗಳು ನಡೆಯದೇ ಇರೋದಕ್ಕೆ ಕಾರಣ ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಆಲೋಚನೆ ಮಾಡೋದ್ರಿಂದ. ನಿಮ್ಮ ಧ್ಯಾನ ಯಾವುದ್ರ ಬಗ್ಗೆ ಹೋಗುತ್ತೋ ಅದೇ ನಡೆಯುತ್ತೆ. ಅದು ನೆಗೆಟಿವ್ ಆದ್ರೂ ಅಷ್ಟೇ, ಪಾಸಿಟಿವ್ ಆದ್ರೂ ಅಷ್ಟೇ. ಸೊ ಸ್ನೇಹಿತರೆ, ನೀವು ನಿಮ್ಮ ಲೈಫ್ನ ಪಾಸಿಟಿವ್ ಆಗಿ ಬದಲಾಯಿಸಿಕೊಂಡು ಒಂದು ಬ್ಯೂಟಿಫುಲ್ ಲೈಫ್ನ ಕಟ್ಕೋಬೇಕು ಅಂತಿದ್ರೆ ನಿಮಗೋಸ್ಕರ ನಾನು 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ 21 ದಿನ ಕೇಳಿದ್ರೆ ನಿಮ್ಮ ಜೀವನವೇ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇವನ್ನ ನಾನು ಪರ್ಸನಲ್ ಆಗಿ ನನ್ನ ಲೈಫಲ್ಲಿ ಯೂಸ್ ಮಾಡಿರುವಂತಹ ಅಫರ್ಮೇಷನ್ಸ್. ಸೊ ಇವು ನಿಮಗೆ ಬೇಕು ಅಂದ್ರೆ ಒಂದು ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ ಮುಖಾಂತರ ಇದು ನಿಮಗೆ ಒಂದು MP3 ಫೈಲ್ ಹಾಗೂ ಒಂದು PDF ಫೈಲ್ ಅಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತಿದ್ದೀನಿ. MP3 ಫೈಲ್ ಅಂದ್ರೆ ಆ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀಟಾಗಿ ನನ್ನ ವಾಯ್ಸ್ ಇಂದ ನಾನು ರೆಕಾರ್ಡ್ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಮೆಡಿಟೇಷನ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಆಡ್ ಮಾಡಿ ಅದನ್ನ ನಾನು MP3 ಫೈಲ್ ರೂಪದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಹಾಗೂ ಅದನ್ನ PDF ರೂಪದಲ್ಲಿ ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದು ನಿಮಗೆ ಬೇಕು ಅಂದ್ರೆ ಒಂದು ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ನಾನು 222 ರೂಪೀಸ್ನ ಫೀಸ್ ಆಗಿ ಇಟ್ಟಿದ್ದೀನಿ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ನೀವು ಮೆಸೇಜ್ನ ಕಳಿಸಿದ್ರೆ, ಹಾಗೂ ಅದೇ ನಂಬರ್ಗೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ 222 ರೂಪೀಸ್ನ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಮ್ಮ ಟೀಮ್ ಮೆಂಬರ್ ನಿಮಗೆ ಇಮಿಡಿಯೇಟ್ ಆಗಿ 51 ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ನ ಒಂದು MP3 ಫೈಲ್ ಹಾಗೂ ಒಂದು PDF ಲೈಫ್ನ ನಿಮಗೆ ಕಳಿಸ್ಕೊಡ್ತಾರೆ.
ಅದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೂ ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ನೀವು ಕೇಳಿದರೆ ಖಂಡಿತವಾಗ್ಲೂ ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಹಾಗೂ ಆ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿರೋದೇ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಆದ್ದರಿಂದ ಈ ಅಫರ್ಮೇಷನ್ಸ್ನ ನೀವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಕೋರಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.